Hello guys, namaste people, what's up? Good morning ಬೆಂಗಳೂರು. ಸೊ ಇವತ್ತು ನಾನು ಫುಲ್ ಎಕ್ಸೈಟೆಡ್ ಆಗಿದ್ದೀನಿ, ನಾನು ಸೂಪರ್ ಆಕ್ಟಿವ್ ಆಗಿದ್ದೀನಿ. ಬೆಳಿಗ್ಗೆನೆ ಗ್ರೀನ್ ಟೀ ಕುಡ್ಕೊಂಬಂದೆ. ಐ ಆಮ್ ಗುಡ್ ಬಾಯ್ ನೋ. ಸೊ ಬೆಳಿಗ್ಗೆನೆ ಗ್ರೀನ್ ಟೀ ಕುಡಿದು ನಾನು ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ. ಆ್ಯಂಡ್ ಇದೇ ಎಕ್ಸೈಟ್ಮೆಂಟಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿಬಿಡೋಣ. ಆ್ಯಂಡ್ ಸೊ ತಡ ಯಾಕೆ, ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದೇವ್ ಟಾಕ್ಸ್. ಆ್ಯಂಡ್ ಯಾರು ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ರೆ, ಆ್ಯಂಡ್ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಡು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ವೆಲ್ಕಮ್. ಸೊ ಇದೇ ಎಕ್ಸೈಟ್ಮೆಂಟಲ್ಲಿ ಎಪಿಸೋಡ್ ಸ್ಟಾರ್ಟ್ ಮಾಡಿಬಿಡೋಣ. ಸೊ ಫಸ್ಟ್ ಎಪಿಸೋಡ್ ಆಗಿರೋದ್ರಿಂದ ಅಷ್ಟೊಂದು ಮಸ್ತ್ ಕಂಟೆಂಟ್ ಇರಲ್ಲ, ಯಾಕಂದರೆ ಫಸ್ಟ್ ಎಪಿಸೋಡಲ್ಲಿ ಬರೀ ಕಂಟೆಸ್ಟೆಂಟ್ಸ್ನ ಮಾತ್ರನೇ ವೆಲ್ಕಮ್ ಮಾಡ್ಕೊಂಡಿದ್ದೀವಿ, ಅದು ಬಿಟ್ಟು ಬೇರೆ ಏನೂ ನಡೆದಿಲ್ಲ. ಸೊ ಆದರೂ ಕೂಡ ನಾವು ಈ ಬಿಗ್ ಬಾಸಲ್ಲಿ ಯಾರ್ಯಾರು ತುಂಬ ಎಕ್ಸೈಟೆಡ್ ಕಂಟೆಸ್ಟೆಂಟ್ಸ್ ಅಂತ ನೋಡೋಣ. ಸೊ ಇನ್ಯಾಕೆ ತಡ, ಸೊ ನಮ್ಮ ಕಂಟೆಸ್ಟೆಂಟ್ ಲಿಸ್ಟ್ ತೆಗೆದ್ಬಿಡೋಣ, ನೋಡೇ ಬಿಡೋಣ. ಮೊದಲನೇ ಕಂಟೆಸ್ಟೆಂಟ್ ಬಂದ್ಬಿಟ್ಟು ನಮ್ಮ ಮೋಸ್ಟ್ ಬ್ಯೂಟಿಫುಲ್ ಟಿಕ್ ಟಾಕರ್ ಧನುಶ್ರೀ. ಆ್ಯಂಡ್ ಎಲ್ಲರೂ ನೋಡೇ ಇರ್ತೀರ ಧನುಶ್ರೀನ. ಅವ್ರು ಬಂದ್ಬಿಟ್ಟು ಆ್ಯಕ್ಚುಲಿ ಒಂದು ವಿಡಿಯೋದಲ್ಲಿ ತುಂಬಾ ವೈರಲ್ ಆಗಿಬಿಟ್ರು, ರನ್ ರನ್ ಐಮ್ ಗೋನಾ ಗೆಟ್ ಇಟ್, ಡಾಮಿನೇಟ್ ಟಟಲ್ ಟನ್ ಟನ್. ಸೊ ಈ ವಿಡಿಯೋ ಫುಲ್ ವೈರಲ್ ಆಯಿತು ಅವ್ರದ್ದು. ಸೊ ಈ ವಿಡಿಯೋ ಮುಖಾಂತರನೇ, ಅದಕ್ಕಿಂತ ಮುಂಚೆನೇ ತುಂಬ ಮಾಡಿದ್ರು, ಬಟ್ ಸ್ಟಿಲ್ ಈ ವಿಡಿಯೋ ತುಂಬಾ ವೈರಲ್ ಆಗಿ ತುಂಬ ಫುಲ್ ಫೇಮಸ್ ಆಗೋಗ್ಬಿಟ್ರು. ಆ್ಯಂಡ್ ನಾನು ಅವ್ರ ಪ್ರೊಫೈಲ್ ಚೆಕ್ ಮಾಡಿದಾಗೆ ಅವ್ರು ತುಂಬಾ ಮೋಟಿವೇಶ್ನಲ್ ಕೋಚ್ ಆ್ಯಂಡ್ ತುಂಬ ಅಡ್ವೈಸ್ ಮಾಡುವಂಥ ಕೋಚ್ ತುಂಬಾ ಇದೆ ಅವ್ರದ್ದು ಪ್ರೊಫೈಲಲ್ಲಿ. ಸೊ ಐ ಥಿಂಕ್ ಇವರು ಒಂದು ಸ್ವಲ್ಪ ಎಲ್ಲೋ ಮನೇಲಿರೋರ್ನೆಲ್ಲರೂ ಅವರ ಮೋಟಿವೇಶ್ನಲ್ ಕೋಚ್ ಇಂದ ಎಲ್ಲ ಗಮನ ಸೆಳೀತಾರೆ ಅಂತ ಅನ್ಕೊಂಡಿದ್ದೀನಿ. ಬಟ್ ಸ್ಟಿಲ್ ನೋಡೋಣ ಹೇಗೆಲ್ಲ ಆಡ್ತಾರೆ ಇವರು, ಹೇಗೆಲ್ಲ ಗೇಮ್ ಪ್ಲಾನ್ ಇರುತ್ತೆ ಇವ್ರದ್ದು ಅಂತ. ಸೊ ಇನ್ನು ಸೆಕೆಂಡ್ ಕಂಟೆಸ್ಟೆಂಟ್ ಯಾರು ಅಂತ ನೋಡ್ತಾ ಇದ್ದೀರಾ. ಸೆಕೆಂಡ್ ಕಂಟೆಸ್ಟೆಂಟ್ ಮೊಗ್ಗಿನ ಮನಸ್ಸು ಫೇಮ್ ಶುಭಾ ಪೂಂಜಾ. ಸೊ ಅವ್ರು ಬಂದಾಗ ಆ್ಯಕ್ಚುಲಿ ಅವ್ರನ್ನ ನೋಡಿದ್ರೆ ಫುಲ್ ಬಬ್ಲಿ ಕ್ಯೂಟ್ 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 ಅಂತ ಅನಿಸ್ತಾ ಇತ್ತು. ಇದೇ ಬಬ್ಲಿನೆಸ್ ಆ್ಯಂಡ್ ಕ್ಯೂಟ್ನೆಸ್ ಅವ್ರು ಸೀಸನ್ ಪೂರ ಕಂಟಿನ್ಯೂ ಮಾಡ್ತಾರ ಅಂತ ನೋಡೋಣ. ಆ್ಯಂಡ್ ಇದು ಬಬ್ಲಿನೆಸ್ ಬರೀ ಕ್ಯಾಮ್ರಾಗೆ ಮಾತ್ರನಾ ಅಥವಾ ಆಫ್ ಕ್ಯಾಮ್ರಾ, ಅಂದರೆ ಲೈಕ್ ನಾವು 24 hours ನೋಡ್ತಾನೆ ಇರ್ತೀವಿ, ಸೊ ಗೊತ್ತಾಗುತ್ತೆ ಅವ್ರ ಬಬ್ಲಿನೆಸ್ ಹೇಗಿರುತ್ತೆ ಏನು ಅಂತೆಲ್ಲ. ಸೊ ಅವ್ರು ಹೇಗಿರ್ತಾರೆ, ಹೇಗೆಲ್ಲ ಆಡ್ತಾರೆ ಅನ್ನೋದನ್ನ ನಾವು ಇನ್ನು ಮುಂದೆ ನೋಡೋಕ್ಕಾಗುತ್ತೆ. ಸೊ ಇವತ್ತು ಒಂದಿನದಲ್ಲಿ ನಾವು ಯಾರು ಹೇಗೂ ಜಡ್ಜ್ ಮಾಡೋಕ್ಕಾಗಲ್ಲ, ಬಬ್ಲಿ ಕ್ಯೂಟ್ ಅದು ಇದು ಅಂತ. ಬಟ್ ಸ್ಟಿಲ್ ಶಿ ವಾಸ್ ಸೋ ಬಬ್ಲಿ ಎಸ್ಟರ್ಡೇ ಆ್ಯಂಡ್ ದಟ್ ವಾಸ್ ರಿಯಲಿ ನೈಸ್. ಆ್ಯಂಡ್ ತುಂಬ ಅವರು ಜೋವಿಯಲ್ ಆಗಿದ್ರು ಕೂಡ. ಸೊ ಐ ಫೀಲ್ ಎಲ್ಲೋ ಒಂದು ಕಡೆ ಶುಭಾ ಪೂಂಜಾ ಅವರು ಬೇಗ ಮಿಂಗಲ್ ಆಗಿಬಿಡ್ತಾರೆ ಆ್ಯಂಡ್ ಜನರ ಜೊತೆ ಚೆನ್ನಾಗಿರ್ತಾರೆ ಆ್ಯಂಡ್ ಗುಡ್ ರಿಲೇಷನ್ಶಿಪ್ ಮೇಂಟೈನ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಆಸ್ ಐ ಸೆಡ್, ಏನೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅಷ್ಟೇ. ಥರ್ಡ್ ಕಂಟೆಸ್ಟೆಂಟ್ ಯಾರಪ್ಪ ಅಂತ ಅಂದರೆ, ಒಂದು ನಿಮಿಷ ಮರ್ತೋಗ್ತೀವಲ್ಲ ಅದಕ್ಕೆ, ಇಟ್ಸ್ ಜಸ್ಟ್ ದ ನೇಮ್ಸ್ ಅಷ್ಟೇ. ಸೊ ಥರ್ಡ್ ಕಂಟೆಸ್ಟೆಂಟ್ ಬಂದ್ಬಿಟ್ಟು, ಇವಾಗ ಮನೆ ಅಂದಮೇಲೆ ಏನು ದೊಡ್ಡ ತಲೆ ಚಿಕ್ಕ ತಲೆಗಳೆಲ್ಲ ಇರುತ್ತೆ. ಐ ಮೀನ್ ಆ್ಯಾವ್ರೇಜ್ ತಲೆಗಳು. ಐ ಮೀನ್ ಟು ಸೇ ದೊಡ್ಡವರು ಚಿಕ್ಕವರು, ಅಜ್ಜಿ ತಾತ ಅಪ್ಪ ಅಮ್ಮ ಚಿಕ್ಕ ಮಕ್ಕಳು ಮೊಮ್ಮಕ್ಕಳು, ಆ ಥರ ಒಂದು ಫ್ಯಾಮಿಲಿ ಅಂದರೆ ಕುಟುಂಬದ ಎಷ್ಟೊಂದು ಜನ ಇರ್ತಾರೆ. ಅದೇ ಥರನೇ ಈ ಬಿಗ್ ಬಾಸ್ ಮನೆಯಲ್ಲೂ ಕೂಡ ನಮಗೊಬ್ರು ದೊಡ್ಡವ್ರು ಬೇಕಲ್ವ. ಸೊ ಅದಕ್ಕಂತ ತುಂಬ ಸೀನಿಯರ್ ಆರ್ಟಿಸ್ಟ್ ಒಬ್ಬರನ್ನ ಕರೆಸಿದ್ದಾರೆ. ಸೊ ಅವರೆಷ್ಟು ಶಂಕರ್ ಅಶ್ವಥ್ ಅಂತ. ಆ್ಯಂಡ್ ಅವ್ರ ಲೈಫಲ್ಲಿ ತುಂಬಾ ಕಷ್ಟಗಳನ್ನ ನೋಡಿದ್ದಾರೆ, ಒಬ್ವಿಯಸ್ಲಿ ಎಲ್ಲರೂ ನೋಡಿರ್ತಾರೆ. ಬಟ್ ಸ್ಟಿಲ್ ಅವ್ರು ತುಂಬ ಒಂದು ಸ್ವಲ್ಪ ಇನ್ಸ್ಪೈರಿಂಗ್ ಆಗಿತ್ತು ಸ್ಟೋರಿ ಅವ್ರು ಕೇಳಿದಾಗ. ಸೊ ಐ ಜಸ್ಟ್ ಫೆಲ್ಟ್ ಇವ್ರು ಒಬ್ಬರು ಕಂಟೆಸ್ಟೆಂಟ್ ಮನೆ ಒಳಗಡೆ ಹೂ ವಿಲ್ ಬಿ ಸೋ ಜೆನ್ಯೂನ್ ಅಂತ. ಆ್ಯಂಡ್ ಇವ್ರ ಮನೆ ಒಳಗೆ ಹೋಗಿದ ತಕ್ಷಣ ಐ ಥಿಂಕ್ ಇವ್ರೊಂದು ಸ್ವಲ್ಪ ಕಿರಿಕ್ ಕೂಡ ಆಗಿರ್ಬೋದೇನೋ ಅಂತ. ಬಿಕಾಸ್ ಒಂದು ಸೀನಲ್ಲಿ ಲೈಕ್ ವೈಷ್ಣವಿ ಅವರು ಅವ್ರ ಕಾಲ್ ಮುಗಿಯಕ್ಕೆ ಬಂದ, ಐ ಮೀನ್ ದ ಫೋರ್ತ್ ಕಂಟೆಸ್ಟೆಂಟ್ ಕಾಲ್ ಮುಗಿಯಕ್ಕೆ ಬಂದಾಗ ಅವ್ರು ಅಂತಾರೆ ಏನೋ ಹೇಳಕ್ಕೆ ಬರ್ತಾರೆ ಇನ್ ಜನರಲ್. ಸೊ ಈ ಜನ್ರೇಷನ್ ಅವರು ಬರೀ ಮಸ್ಕಾ ಹೊಡಿಯೋಕ್ಕೆ ಕಾಲ್ ಮುಗಿತಾರೆ. ಸೊ ನಾನು ಆ ಥರ ಎಕ್ಸ್ಪೆಕ್ಟ್ ಮಾಡಲ್ಲ ಅಂತ. ಸೊ ನನಗೆಲ್ಲೋ ಒಂದು ಕಡೆ ಸೊ ಇವ್ರೊಂದು ಸ್ವಲ್ಪ ಥಾಂಟಿಂಗ್ ಪರ್ಸ್ನಾಲಿಟಿ ಆಗಿರ್ಬೋದೇನೋ ಅಂತ ಅನ್ನಿಸ್ತು. ಬಟ್ ಏನು ಜಡ್ಜ್ ಮಾಡೋಕ್ಕಾಗಲ್ಲ, ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಯಾವ ಥರ ಇರುತ್ತೆ ಅಂತ. ಸೊ ಇಟ್ ವಾಸ್ ಜಸ್ಟ್ ಮೈ ಒಪಿನಿಯನ್, ದ ಕಂಪ್ಲೀಟ್ ಮೈ ಒಪಿನಿಯನ್. ಸೊ ಇವರು ಕೂಡ ಒಂದು ಒಳ್ಳೆ ಅಡ್ವೈಸಿಂಗ್ ಕ್ಯಾಂಡಿಡೇಟ್ ಥರ ಎಲ್ಲರಿಗೂ, ದ ಫಾದರ್ಲಿ ಆರ್ ಗ್ರ್ಯಾಂಡ್ ಪೇರೆಂಟ್ ಥರ ಎಲ್ಲರಿಗೂ ಪ್ಯಾಂಪರ್ ಮಾಡಿಕೊಂಡು ಮನೆಯಲ್ಲಿ ಇರ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ದ ಫೋರ್ತ್ ಕಂಟೆಸ್ಟೆಂಟ್ ಈಸ್ ಯಾರು? ಓ ಮೈ ಗಾಡ್, ದ ವೆರಿ ಮೋಸ್ಟ್ ಯಂಗೆಸ್ಟ್ ಕಂಟೆಸ್ಟೆಂಟ್ ಇನ್ ದ ಬಿಗ್ ಬಾಸ್ ಶೋ. ಸೊ ಇವ್ರ ಹೆಸರು ಬಂದ್ಬಿಟ್ಟು ವಿಶ್ವನಾಥ್. ಸೊ ಹಿ ವಾಸ್ ಅ ಕಂಟೆಸ್ಟೆಂಟ್ ಆಫ್ ಹಾಡು ಕರ್ನಾಟಕ. ಸೊ ಅವ್ರು ಅಲ್ಲಿಂದ ತಗೊಂಡಿದ್ದಾರೆ ಆ ಹುಡುಗನ. ಆ್ಯಂಡ್ ಹೀ ಸಿಂಗ್ಸ್ ವೆರಿ ವೆಲ್, ಆಸಮ್ ಸಿಂಗರ್. ಸೊ ಬಿಗ್ ಬಾಸ್ ಮನೇಲಿ ಇಷ್ಟು ದಿನಗಳ ಪ್ರಕಾರ ನಾವು ನೋಡ್ಕೊಂಡು ಬಂದಾಗೆ ಒಬ್ರೊಬ್ರು ಸಿಂಗರ್ ಇದ್ದೇ ಇರ್ತಾರೆ. ಸೊ ಆ ಸಿಂಗರ್ ಈ ಸತಿ ಬಂದ್ಬಿಟ್ಟು ದ ಯಂಗೆಸ್ಟ್ ಕಂಟೆಸ್ಟೆಂಟ್. ಅವ್ರು ಸಖತ್ ಆಸಮ್ ಆಗಿ ಆಡ್ತಾರೆ. ಆ್ಯಂಡ್ ಐ ಫೀಲ್ ಅವ್ರಿಗೆ ತುಂಬ ಪಾಪದವನ್ ಥರ ಕಾಣಿಸ್ತಾ ಇದೆ, ಬಟ್ ಪಾಪದವನ್ ಥರ ಇರಲ್ಲ. ಸೊ ಆ ಪಾಪದ ಮುಖ ಅಂದರೆ ತುಂಬ ಚಿಕ್ಕ ಹುಡುಗ ಅಲ್ವಾ ಇನ್ನು, ಸೊ ಪಾಪದವನ್ ಥರ ಕಾಣಿಸ್ತಾ ಇದ್ದ. ಎಲ್ಲರೂ ಕ್ಯೂಟ್, ಐ ಮೀನ್ ಶುಭಾ ಪೂಂಜಾನ ಹೋಗಿದ ತಕ್ಷಣ ಸೊ ಕ್ಯೂಟ್ ಅಂತ ಅಂದರು. ಸೊ ಅದೇ ಥರ ಕ್ಯೂಟ್ ಆಗಿ ಇರ್ತಾನ ಅಥವಾ ಹೋಗ್ತಾ ಫುಲ್ ಹಾಟಾಗಿ ಆಗ್ತಾನ ನೋಡೋಣ. ಸೊ ಫೋರ್ತ್ ಕಂಟೆಸ್ಟೆಂಟ್ ಬಗ್ಗೆ ಮುಗಿತು. ಆ್ಯಂಡ್ ಕಮಿಂಗ್ ಟು ಫಿಫ್ತ್ ಕಂಟೆಸ್ಟೆಂಟ್, ಇದನ್ನ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಅಂತ ಅನ್ಕೋತೀನಿ.
ದ ಮೋಸ್ಟ್ ಕ್ಯೂಟ್ and very expected contestant from past 3 seasons. So past 3-4 seasons ಇಂದಾನೆ ಇವ್ರ ಹೆಸರು ಬರ್ತಾನೆ ಇತ್ತು ಬಟ್ ಅವ್ರು ಬರ್ದಿರ ಅವ್ರ ಸೀರಿಯಲ್ ಇಂದಾನೆ ಬೇರೆಯವ್ರು ಬರ್ತಾ ಇದ್ರು. ಸೊ ಯಾರು ಅಂತ ಇಷ್ಟೊತ್ತಿಗೆ ಗೆಸ್ ಮಾಡಿರ್ತೀರೋ, ಆಬ್ವಿಯಸ್ಲಿ ನೋಡಿರೋರು ಗೆಸ್ ಮಾಡೇ ಮಾಡ್ತಾರೆ. ಫಿಫ್ತ್ ಕಂಟೆಸ್ಟೆಂಟ್ ಇಸ್ ನನ್ ಅದರ್ ದೆನ್ ಅಗ್ನಿಸಾಕ್ಷಿ ವೈಷ್ಣವಿ. ಸೊ ಶಿ ವಾಸ್ ಸೋ ಪ್ರಿಟಿ ಬ್ಯೂಟಿಫುಲ್. ನೋಡ್ತಾ ಇದ್ದೀನಿ ಲೈಕ್ ಒಂದು ಡಾಲ್ ಥರ ಇತ್ತು. ಸೊ ಶಿ ವಾಸ್ ಸೋ ಮೆಚೋರ್ಡ್ ಎನಫ್. ಸೊ ತುಂಬ ಮೆಚೋರ್ಡ್ ಆಗಿ ಒಂದು ಟೀಚರ್ ಥರ ಕಾಣಿಸ್ತಾ ಇದ್ರು. ಬಟ್ ಸ್ಟಿಲ್ ಅವರಂತೂ ತುಂಬ ಬ್ಯಾಲೆನ್ಸ್ಡ್ ಆಗಿ ಬಿಗ್ ಬಾಸ್ ಮನೇಲಿ ಮೆಚೋರ್ಡ್ ಆಗಿ ಥಿಂಕ್ ಮಾಡಿಕೊಂಡು ತುಂಬ ಚೆನ್ನಾಗಿ ಆಟ ಆಡ್ಬೋದು, ಒಳ್ಳೆ ಗೇಮ್ ಪ್ಲಾನಿಂಗ್ ಇದೆ ಅಂತ ಅನಿಸ್ತಾ ಇತ್ತು ಅವ್ರನ್ನ ನೋಡಿದ ತಕ್ಷಣ. ಸೊ ಐ ಬಿಲೀವ್ ಶಿ ವುಡ್ ಬಿ ಒನ್ ಆಫ್ ದ ಟಾಪ್ ಕಂಟೆಸ್ಟೆಂಟ್ಸ್. ಆದರೂ ಹೇಳೋಕ್ಕಾಗಲ್ಲ ಏನಾಗುತ್ತೆ ಅಂತ. ಸೊ ಹವೆವರ್ ಐ ಹೋಪ್ ಎಲ್ಲರಿಗೂ ವೈಷ್ಣವಿ ಅವ್ರು ಇಷ್ಟ ಆಗಿರ್ತಾರೆ. ಇಟ್ ಡಸಂಟ್ ಮೀನ್ ಶಿ ಇಸ್ ಮೈ ಫೇವ್ರೆಟ್ ಕಂಟೆಸ್ಟೆಂಟ್, ಬಟ್ ಆದರೂ ಕೂಡ ನೋಡ್ತಾ ಒಂದು ಸ್ವಲ್ಪ ಮೆಚೋರ್ಡ್ ಆಗಿ ತುಂಬ ಚೆನ್ನಾಗಿ ಗೇಮ್ ಪ್ಲಾನಿಂಗ್ ಇದೆ ಅನ್ನೋ ಥರ ಅನಿಸ್ತಾ ಇತ್ತು. ಬಟ್ ಸ್ಟಿಲ್ ನೋಡೋಣ. ಆ್ಯಂಡ್ ಒಂದು ಕಾಮಿಡಿ ವಿಷಯ ಏನು ಅಂತಂದರೆ, ಸುದೀಪ್ ಅವ್ರ ಬಗ್ಗೆ ಒಂದು ಕೇಳಿದ್ರು, ಸುದೀಪ್ ಸರ್. ಸೊ ಅವ್ರ ಮನೆಯಲ್ಲಿ ಅವ್ರು ಏನೇ ತಪ್ಪು ಮಾಡಿದ್ರು ಅವರಮ್ಮ ಪೊರ್ಕೆ ತಗೊಂಡು ಹೊಡಿತಾರಂತೆ. ಆ್ಯಂಡ್ ಶಿ ಲೈಕ್ಸ್, ಅದು ಅವರಿಗೆ ತುಂಬ ಇಷ್ಟ ಅಂತೆ ಹೊಡ್ಸ್ಕೊಳ್ಳೋದು ಕೂಡ. ಸೊ ಅದೊಂದು ಸ್ವಲ್ಪ ಕಾಮಿಡಿ ವೇ ಅಲ್ಲೂ ಆಯಿತು. ಸೊ ಕಮಿಂಗ್ ಅಪಾರ್ಟ್ ಫ್ರಮ್ ದ ಕಾಮಿಡಿ ಸೀನ್ಸ್, ಲೆಟ್ಸ್ ಮೂವ್ ಆನ್ ಟು ದ ಸಿಕ್ಸ್ತ್ ಕಂಟೆಸ್ಟೆಂಟ್. ಸೊ ಸಿಕ್ಸ್ತ್ ಕಂಟೆಸ್ಟೆಂಟ್ ಯಾರಾದರೂ ಒಂದು ಸ್ವಲ್ಪ ಅಡ್ವೆಂಚರಸ್ ಆಗಿರಬೇಕಲ್ಲ. ಬರೀ ಇವರೇ ಸೀರಿಯಲ್ಲು ಆರ್ಟಿಸ್ಟ್ಗಳು ಅಂದರೆ ಬೋರಿಂಗ್. ಸೋಷಿಯಲ್ ಮೀಡಿಯಾ ಸೆನ್ಸೇಷನ್ ಕ್ರಿಯೇಟರ್ಸ್ ಆರ್ಟಿಸ್ಟ್ ಅಂದರೆ ಬೋರಿಂಗ್. ಯಾರಾದರೂ ತುಂಬ ಎಕ್ಸೈಟೆಡ್ ಆಗಿರೋವಂಥವ್ರು ಬೇಕು ಬಿಗ್ ಬಾಸ್ ಮನೆಗೆ. ಸೊ ಈ ಸತಿ ಒಬ್ಬರು ಅಂಥ ಎಕ್ಸೈಟೆಡ್ ಪರ್ಸನ್ ಕ್ಯಾಂಡಿಡೇಟ್ ಬಂದಿದ್ದಾರೆ. ಆ್ಯಂಡ್ ಹಿಸ್ ನಾನ್ ಅದನ್ನ ಅರವಿಂದ್. ಸೊ ಅಬ್ಬಾ, ಈ ಬ್ಯಾಂಗ್ಳೂರಲ್ಲಿ ಗಾಡಿ ಓಡಿಸೋದೇ ಕಷ್ಟ ನೆಟ್ಟಿಗೆ. ಅಂಥದ್ರಲ್ಲಿ ಏನು ರೀ ಅವನು ಬೆಟ್ಟ ಗುಡ್ಡ ಆರಿಸ್ಕೊಂಡು ಚಿಕ್ಕ ಅಂತ ಎಗರ್ಕೊಂಡೆಲ್ಲ ನೋಡಿದ ತಕ್ಷಣ ನನಗೆ ಶಾಕ್. ನಾನೇ ಫುಲ್ ಫಿದಾ ಆಗ್ಬಿಟ್ಟೆ ಅವರ ಬೈಕ್ ರೇಸಿಂಗ್ ನೋಡಿ. ಸೊ ಹಿ ಈಸ್ ಅ ವೆರಿ ಗುಡ್ ಬೈಕರ್ ಆ್ಯಂಡ್ ಹಿ ಹ್ಯಾಸ್ ವಾನ್ ಸೋ ಮೆನಿ ಅವಾರ್ಡ್ಸ್, ಮೆಡಲ್ಸ್ ಆ್ಯಂಡ್ ಆಲ್, ಆ್ಯಂಡ್ ಹಿ ಹ್ಯಾಸ್ ಪಾರ್ಟಿಸಿಪೇಟೆಡ್ ಇನ್ ಮೆನಿ ಈವೆಂಟ್ಸ್. ಆ್ಯಂಡ್ ಅವ್ರು ಹಾಗೆ ವಿರಾಟ್ ಕೊಹ್ಲಿ ಹಾಗೆ ಮಹೇಂದ್ರ ಸಿಂಗ್ ಧೋನಿ ಇವ್ರಿಗೆಲ್ಲನೂ ಅವ್ರ ಬೈಕಿಂಗ್ ಎಷ್ಟೊಂದು ಅಡ್ವರ್ಟೈಸ್ಮೆಂಟ್ಸ್ ಬರುತ್ತಲ್ಲ, ಸೊ ಬೈಕ್ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ. ಸೊ ಅದಕ್ಕೆಲ್ಲ ಇವರೇನೆ ಆ್ಯಡ್ ಶೂಟ್ ಮಾಡೋದು. ಬಟ್ ನಮ್ಮ ಸೆಲೆಬ್ರಿಟೀಸ್ ಬಂದು ಹೆಲ್ಮೆಟಿಂಗ್ಗೆ ಸ್ಟೈಲಾಗಿ ಓಪನ್ ಮಾಡಿ ಪೋಸ್ಟ್ ಕೊಡ್ತಾ ಇರ್ತಾರೆ. ಸೊ ಓಡ್ಸೋದೆಲ್ಲ ಇವರು, ಪೋಸ್ಟ್ ಕೊಡೋದೆಲ್ಲ ಅವರು. ಅದೇ ಆ ಆ್ಯಡ್ ಶೂಟಲ್ಲಿ ಇವರೇ ಮೇನ್ ಆಗಿರ್ತಾರೆ, ಬಟ್ ಸ್ಟಿಲ್ ಅವ್ರ ಹೆಸರು ಬರುತ್ತೆ. ಸೊ ಹಿ ಡಸ್ ಕ್ಯಾಮಿಯೋಸ್ ಫಾರ್ ಮೆನಿ ಆಫ್ ದಿ ಆ್ಯಡ್ ಶೂಟ್ಸ್ ಫಾರ್ ಬೈಕ್ಸ್. ಸೊ ಹಿ ವಾಸ್ ಆಸಮ್, ನಿಜ ಹೇಳ್ಬೇಕಂತಂದರೆ. ಸೊ ಹಿ ಕೇಮ್ ಇನ್ ಅ ಬೈಕ್ ರೇಸಿಂಗ್ ಡ್ರೆಸ್ ಓನ್ಲಿ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಇಷ್ಟು ಜನ ಬಂದಿದ್ರಲ್ಲಿ ಇವರು ಒಂದು ಸ್ವಲ್ಪ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಇದ್ರು. ಆ್ಯಂಡ್ ನಾನು ಹೇಳಿದೆ ಬಿಗ್ ಬಾಸ್ ಏನೋ ಒಂಚೂರು ಫಿಟ್ಟಿಂಗ್ ಇಟ್ಟಿರ್ತಾರೆ ಅಂತ. ಎಸ್, ಇಲ್ಲೇ ಇಟ್ಟಿದ್ದು ಬಿಗ್ ಬಾಸ್. ನಾನು ಅನ್ಕೋತಿದ್ದೆ ಯಾರಪ್ಪ ಏನು ಯಾರು ಹ್ಯಾಂಡ್ಸಮ್ ಆಗಿ ಬರಲೇ ಇಲ್ವಲ್ಲ. ನೋಡಿದೆ ಚಿಕ್ಕ ಹುಡುಗ, ಒಬ್ರು ದೊಡ್ಡ ಅಂಕಲ್ ಬಂದರು ಅಂತ. ಸೊ ಇವ್ರು ಬಂದಿದ ತಕ್ಷಣ ಒಂದು ಫ್ಲವರ್ ಬೊಕ್ಕೆ ಕೊಟ್ಟು ಕಳಿಸಿದ್ದಾರೆ. ಸೊ ನಿಮ್ಗೆ ಯಾರು ಇಷ್ಟ ಆಗ್ತಾರೆ ಇದರಲ್ಲಿ ಅವ್ರಿಗೆ ನಿಮ್ಗೆ ಯಾರಾದರೂ ಇಂಪ್ರೆಸ್ ಆದ ಹುಡುಗಿರು ಲಾಸ್ಟ್ವರೆಗೂ ವೆಯ್ಟ್ ಮಾಡಿ ಆ್ಯಂಡ್ ಆಮೇಲೆ ಕೊಡ್ಬೋದು ಅಂತ ಕೂಡ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇದನ್ನ ನೆನೆಸ್ಕೊಂಡ್ರೆ ನಮಗೆ ಹಳೆ ಸೀಸನ್ಸ್ ನೆನಪಾಗುತ್ತೆ. ಅಲ್ಲಿ ಮಾತ್ರ ತೋರಿಸಲಿಲ್ಲ ಅವ್ರು ಯಾರಿಗೆ ಬೊಕ್ಕೆ ಕೊಟ್ಟರು ಅಂತ. ಸೊ ಇವತ್ತಿನ ಎಪಿಸೋಡಲ್ಲಿ ಆಬ್ವಿಯಸ್ಲಿ ಟೆಲಿಕಾಸ್ಟ್ ಆಗೇ ಆಗುತ್ತೆ. ಆ್ಯಂಡ್ ಇವತ್ತಿಂದನೇ ಅಲ್ವಾ ಎಲ್ಲ ಶುರು ಆಗೋದು. ಇವತ್ತಿಂದನೇ ವೆಯ್ಟ್ ಮಾಡ್ತಾ ಇರಿ. ಆ್ಯಂಡ್ ಲೆಟ್ಸ್ ಮೂವ್ ಟು ನೆಕ್ಸ್ಟ್ ಕಂಟೆಸ್ಟೆಂಟ್. ಅಲ್ಲ, ಸುಮ್ಮನೆ ತುಂಬ ಲ್ಯಾಗ್ ಮಾಡೋದು ಬೇಡ. ದ ನೆಕ್ಸ್ಟ್ ಕಂಟೆಸ್ಟೆಂಟ್ ಇಸ್ ಸೆಕೆ ಆಗ್ತದೆ. ಐ ಮೀನ್ ಟು ಸೇ ಶಿ ಇಸ್ ಸೋ ಹಾಟ್. ಸೊ ದ ವೆರಿ ನೆಕ್ಸ್ಟ್ ಕಂಟೆಸ್ಟೆಂಟ್ ಇಸ್ ಸೆಲೆಬ್ರಿಟಿ ಹೀರೋಯಿನ್ ನಿಧಿ ಸುಬ್ಬಯ್ಯ, ಕೊಡಗಿನ ಬೆಡಗಿ ನಿಧಿ ಸುಬ್ಬಯ್ಯ. ಆ್ಯಂಡ್ ಶಿ ಇಸ್ ಡ್ಯಾಮ್ ಗುಡ್. ಶಿ ಇಸ್ ಸೋ ಪ್ರಿಟಿ, ತುಂಬಾ ಕ್ಯೂಟ್ ಆಗಿದ್ದಾರೆ. ಆ್ಯಂಡ್ ಐ ಥಿಂಕ್ ಶಿ ಇಸ್ ಸೋ ಕೂಲ್. ಆ್ಯಂಡ್ ತುಂಬ ಸೈಲೆಂಟ್ ಹುಡುಗಿ ಈ ಥರ ಕ್ಯಾರೆಕ್ಟರ್ ಅಂತ ಅನಿಸ್ತಾ ಇದೆ. ಯಾಕಂದರೆ ಸುದೀಪ್ ಸರ್ ಹಾಗೆ ಸ್ಟೇಜ್ ಮೇಲೆ ಸುಮ್ಮನೆ ಆಟ ಆಡ್ಕೊಳ್ಳೋಣ ಅಂತ, ಹೇಗೆ ಜಗಳ ಮಾಡ್ತಾರೆ ನೋಡೋಣ ಅಂತ ಏನೇನೋ ಮಾಡಿಸ್ತಾ ಇದ್ರು. ಸೊ ಶಿ ವಾಸ್ ಲೈಕ್ ಸೋ ಲಾಫಿಂಗ್. ಏನು ಜಗಳ ಮಾಡೋಕ್ಕೆ ಬರಲ್ಲ, ಏನು ಮಾತಾಡೋಕ್ಕೆ ಬರಲ್ಲ ಅನ್ನೋ ಥರ ಇದ್ರು. ಸೊ ಐ ಥಿಂಕ್ ಶಿ ವುಡ್ ಬಿ ಮೋಸ್ಟ್ ಕೂಲೆಸ್ಟ್ ಕಂಟೆಸ್ಟೆಂಟ್ ಇನ್ ದ ಹೌಸ್. ಆದರೆ ಏನೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಮನೆ ಸಿಚುಯೇಷನ್ಸ್ ನೋಡಿ, ಆಗ ಪ್ರೊನೌನ್ಸಿಯೇಷನ್ ಕೂಡ ತಪ್ಪಾಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಸೊ ಮನೆ ಸಿಚುಯೇಷನ್ಸ್ ಯಾರನ್ನ ಹೇಗೆ ಬೇಕಾದರೂ ಚೇಂಜ್ ಮಾಡ್ಬೋದು. ಸೊ ಇವತ್ತು ಕೂಲ್ ಅಂತ ಅಂದ್ಕೊಂಡಿದ್ದೀವಿ, ನಾಳೆ ನಮಗೆ ಏನು ಅಂದ್ಕೊಂಡಿದ್ವಿ ಗುರು ಅಂತ ಅಂದ್ಕೊಳ್ಳೋ ಸಿಚುಯೇಷನ್ ಕೂಡ ಬರುತ್ತೆ. ಸೊ ಮಿಸ್ ಮಾಡ್ದಿನ ನಾವು ಬಿಗ್ ಬಾಸ್ ನೋಡ್ತಾ ಇದ್ದಾನೆ ಇದೆಲ್ಲ ಮಿಕ್ಸ್ ಮಸಾಲ ನೋಡೋಕ್ಕೆ. ನಮಸ್ಕಾರ, ಆಲ್ ಫೈನ್ ಆಲ್ ಹ್ಯಾಪಿ. ಅಮ್ಮ ನಾವು ಗೊತ್ತಲ್ಲ, ಬಾಗ್ರು ಬಿಗ್ ಬಾಸ್ ಮನೆಗೆ ಹೋಗೋಣ. ಇಷ್ಟೊತ್ತಿಗೆ ಗೊತ್ತಾಗಿರ್ಬೇಕಲ್ಲ. ಸೊ ಬ್ರೋ ಕೋಡಿಂದಾನೆ ಎಂಟರ್ ಆಗಿರೋ ಬ್ರೋ ಗೌಡ. ಸೊ 8th ಕಂಟೆಸ್ಟೆಂಟ್ ಆಗಿ ಬಂದಿದ್ದು ಬ್ರೋ ಗೌಡ ಅವರು. ನೀವು ಆಬ್ವಿಯಸ್ಲಿ ನೋಡ್ತೀರಾ, ಯಾರು ನೋಡದೆ ಇರೋಕ್ಕೆ ಚಾನ್ಸೇ ಇಲ್ಲ. ನಾನಂತೂ ಇವ್ರ ಕಾಮೆಂಟ್ಸ್ಗೆ ತುಂಬಾ ಫ್ಯಾನ್.
ಸೊ ಹಿಲೇರಿಯಸ್ ಫನ್ ಮಾಡ್ತಾ ಇರ್ತಾರೆ, ಬಾಗ್ರು 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 ಅಂತ. ಸೊ ಇಟ್ ವಾಸ್ ರಿಯಲಿ ನೈಸ್. ಅವ್ರನ್ನ ನೋಡಿದ ತಕ್ಷಣ ನನಗೊಂದು ಸ್ವಲ್ಪ ನನಗೆ ಜೋಶ್ ಬಂತು. ಯಾಕಂದರೆ ಬಿಗ್ ಬಾಸ್ ಮನೆಗೆ ಒಂದು ಎಂಟರ್ಟೈನಿಂಗ್ ಫ್ಯಾಕ್ಟರ್ ಅಂದರೆ ಒಬ್ಬರು ಆದರೂ ಲೈಕ್ ಇಷ್ಟು ಜನ ನೋಡಿದ್ರಲ್ಲಿ ನನಗೆ ಯಾರು ಓಕೆ ತುಂಬ ಎಂಟರ್ಟೈನ್ ಮಾಡ್ಬೋದು ಇವರು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಹೋಪ್ಸ್ ಇರಲಿಲ್ಲ. ಬಟ್ ಬ್ರೋಗೌಡ ಅವ್ರು ಬಂದಿದ ತಕ್ಷಣ ಐ ವಾಸ್ ಲೈಕ್ ಇದು ಬೇಕು, ಇದು ಬೇಕು ಅಂತ ಅನಿಸ್ತಾ ಇತ್ತು. ಸೊ ಬ್ರೋಗೌಡ ಅವರಿಂದ ಅಲ್ಟಿಮೇಟ್ ಫನ್ ಎಂಟರ್ಟೈನ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೆ ಅವರು ಕೂಡ ಪ್ರಾಮಿಸ್ ಮಾಡಿದ್ದಾರೆ ಮನೆಗೆ ಹೋಗಿದ ತಕ್ಷಣ ಐ ವಿಲ್ ಎಂಟರ್ಟೈನ್ ಆಲ್ ಯು ಫ್ರಮ್ ಹೋಮ್ ಅಂತ. ಸೊ ನೋಡೋಣ ಯಾವ ಥರ ಎಂಟರ್ಟೈನ್ ಮಾಡ್ತಾರೆ ಅಂತ. ಬಟ್ ಆದರೂ ಕೂಡ ನಾವು ಅವ್ರನ್ನ ಎಂಟರ್ಟೈನ್ ಅವ್ರ ಫನ್ಸ್ನ ನೋಡ್ಕೊಂಡು ಬಂದಿರೋದ್ರಿಂದ ಹೇಗೆಲ್ಲ ಕಾಮಿಡಿ ಮಾಡ್ತಾರೆ ಅಂತ. ಅವ್ರು ಏನೇ ಒಂದು ಚಿಕ್ಕ ಸೆನ್ಸ್ ಆಫ್ ಹ್ಯೂಮರ್ ಇಟ್ಕೊಂಡು ಏನೇ ಒಂದು ಕಾಮಿಡಿ ಮಾಡಿದ್ರು ಕೂಡ ನಮಗೆ ತುಂಬಾ ಫನ್ ಅಂತ ಅನ್ಸುತ್ತೆ. ಸೊ ಐ ಥಿಂಕ್ ಎವ್ರಿಬಡಿ ವಿಲ್ ಎಂಜಾಯ್ ಬ್ರೋಗೌಡಾಸ್ ಪ್ರೆಸೆನ್ಸ್. ಆದರೂ ನೋಡೋಣ ಸ್ಕ್ರೀನ್ ಸ್ಪೇಸ್ ಎಷ್ಟೆಷ್ಟು ಕೊಡ್ತಾರೆ ಅಂತ. ಬಟ್ ಬ್ರೋಗೌಡ ವುಡ್ ಬಿ ಒನ್ ಆಫ್ ದ ಮೋಸ್ಟ್ ಎಂಟರ್ಟೈನಿಂಗ್ ಪರ್ಸನ್ ಇನ್ ಹೋಮ್. ಸೊ ಬ್ರೋಗೌಡ ಬ್ರೋಗೌಡ ಅದು ಮುಗಿತು. ಬ್ರೋಗೌಡ ಹೋಗೋಕ್ಕಿಂತ ಮುಂಚೆನೇ ಒಂದಷ್ಟು ಕಣ್ಣ ಮುಚ್ಚಲೆ ಆಟ ಆಡಿ ಕಳಿಸಿದ್ರು. ಕಣ್ಣ ಮುಚ್ಚಲೆ ಆಟ ಅಂದರೆ ಸ್ಟೇಜ್ ಮೇಲೆ ಇದ್ದಾಗ ಒಂದಷ್ಟು ಕಣ್ಗಳನ್ನ ಡಿಸ್ಪ್ಲೇ ಮಾಡಿ ಯಾರ್ಯಾರು ಇರ್ಬೋದು ಅವರು ಈ ಕಣ್ಣು ಯಾರ್ದಿರ್ಬೋದು ಗೆಸ್ ಮಾಡಿ ಒಂದು ಸಾಂಗ್ ಹಾಡಿ ಅಂತೆಲ್ಲ ಹೇಳ್ತಾ ಇದ್ರು. ಸೊ ಅದ್ರಲ್ಲಿ ಶುಭ ಪೂಂಜಾ ಅವ್ರದ್ದು ಕೂಡ ಒಂದು ಕಣ್ಣಿತ್ತು. ಅನಿಸುತ್ತಿದೆ ಯಾಕೋ ಎಂದು ಅಂತ ಅವ್ರಿಗೊಂದು ಹಾಡು ಹೇಳ್ತಿದ್ರು. ಸೊ ಏನೋ ಅನ್ಸ್ಕೊಳ್ಳಿ ಮನೆಗೆ ಹೋಗಿ ನೋಡಿ ಅಂತ ಸುದೀಪ್ ಅವರು ಲೈಟಾಗಿ ಹಿಂಟ್ ಕೊಟ್ಟು ಕಳಿಸ್ತಾ ಇದ್ರು. ಬಟ್ ಸ್ಟಿಲ್ ಅವ್ರದ್ದೆಲ್ಲ ಫನಿ ವೇ ಎಲ್ಲ ಇರುತ್ತೆ. ಯಾಕಂದರೆ ಎಲ್ಲರೂ ಬ್ರೋ ಗೌಡ ಅಂತ ಕರೆಯೋದ್ರಿಂದ ಬ್ರೋ ಅಂದರೆ ಅಣ್ಣ. ಅವ್ರು ಹೇಗೆ ಮೇಂಟೈನ್ ಮಾಡ್ತಾರೋ ಗೊತ್ತಿಲ್ಲ. ಎಲ್ಲ ಹುಡುಗಿರು ಬ್ರೋ ಅಂದ್ಕೊಂಡು ಓಡಾಡಿದ್ರೆ ನಾನು ಯಾಕಾದರೂ ಬ್ರೋ ಗೌಡ ಅಂತ ಇಟ್ಕೊಂಡೆ ಗುರು ಅಂತ ಅಂದ್ಕೊಂಡ್ಬಿಡ್ತಾರೆ. ಆ್ಯಂಡ್ ಆ ಥರ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ದ ನೆಕ್ಸ್ಟ್ ಕಂಟೆಸ್ಟೆಂಟ್ ಈಸ್ ಅವರ್ ಗುಂಡುಮಣಿ ಅಂತ ಯಾರು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಲ್ಲರಿಗೂ ಉಂಟು ಬ್ರಹ್ಮಗಂಟು. ಇನ್ನೂ ಹೇಳ್ಬೇಕಾ ನಾನು? ಗೀತಾ ಭಾರತಿ ಭಟ್. ಓಕೆ, ದ 9th contestant ವಾಸ್ ಗೀತಾ ಭಾರತಿ ಭಟ್. ಆ್ಯಂಡ್ ಏನು ಗುರು ಫುಲ್ ಎಮೋಷ್ನಲ್ ಇವರು. ಫ್ಯಾಮಿಲಿನೇ ಎಮೋಷ್ನಲ್ಲು. ಯಾವಾಗತ್ರಿ ಅಂತ ಕೇಳಿದ್ರೆ 5 ನಿಮಿಷ ಹಿಂದೆ, ಅದಕ್ಕಿಂತ ಮುಂಚೆ ಯಾವಾಗಂದ್ರೆ 20 ನಿಮಿಷ ಮುಂಚೆ. ಸೊ ಬರೀ ಅಲ್ಲದೆ ಫುಲ್ ಎಮೋಷ್ನಲ್ ಕಂಟೆಸ್ಟೆಂಟು. ಸೊ ಯಾರಾದರೂ ಹೋಗ್ಬಿಟ್ಟು ಗೀತಾ ಅವರೇ ಅಂತ ಜೋರಾಗಿ ಮಾತಾಡಿದ್ರೆ ಮೇ ಬಿ ಅಳಕ್ಕೆ ಶುರು ಮಾಡಿಬಿಡ್ತಾರೇನೋ. ಸೊ ಅವ್ರು ಹೇಳ್ಬಿಟ್ಟು ಕೂಡ ಹೋಗಿದ್ದಾರೆ ಕಂಟ್ರೋಲ್ ಮಾಡ್ತೀನಿ ಅಳದೇ ಇರೋಕ್ಕೆ ಅಂತ. ಬಟ್ ಯಾಕೋ ಒಂದು ಸ್ವಲ್ಪ ಎಮೋಷ್ನಲ್ ಅಂತ ಅನಿಸ್ತು. ಆ್ಯಂಡ್ ಇವ್ರು ತುಂಬ ಫ್ರೆಂಡ್ಲಿ ಆಗಿದ್ರು, ಬಂದವ್ರನ್ನೆಲ್ಲ ತುಂಬ ಚೆನ್ನಾಗಿ ರಿಸೀವ್ ಮಾಡ್ಕೊತಾ ಇದ್ರು. ಆ್ಯಂಡ್ ಅವ್ರ ನೋಡಿ ನಂಗೆ ನಿಜವಾಗ್ಲೂ ಲೈಕ್ ನಮ್ಮ ಮನೆ ಹುಡುಗಿ, ಸೊ ಫ್ಯಾಮಿಲಿ ಗರ್ಲ್, ಒಂಥರ ಹೋಮ್ಲಿ ಗರ್ಲ್ ಅಂತ ಅನ್ಸಕ್ಕೆ ಶುರು ಆಯಿತು. ಸೊ ಶಿ ಇಸ್ ಸೋ ಗುಡ್. ಸೊ ಮನೆಯಲ್ಲಿ ಇವತ್ತಿನ ಹೇಗಿರ್ತಾರೆ ಅಂತ ನಾವು ನೋಡೋಣ, ಅವ್ರನ್ನ ಹೇಗೆ ಟ್ರೀಟ್ ಮಾಡ್ತಾರೆ ಅಂತ ಕೂಡ ನೋಡೋಣ. ಸೊ ವಿ ಶುಡ್ ಟ್ರೀಟ್ ಹರ್ ಆಸ್ ಅ ಸ್ಪೆಷಲ್. ಯಾಕಂದರೆ ಅವ್ರ ಹತ್ರ ಇದ್ದು ಕೂಡ ಶಿ ಹ್ಯಾಸ್ ಅಚೀವ್ಡ್ ಸೋ ಮಚ್. ಇಟ್ಸ್ ನಾಟ್ ಎ ಸ್ಮಾಲ್ ಥಿಂಗ್. So she has achieved so much in this entertainment media. So I really appreciate her and I really admire her too. So all the best for you, Geeta akka. 10th contestant ಆಗಿ ಲ್ಯಾಗ್ ಮಂಜು ಅವ್ರು ಬಂದರು. ಸೊ ಹಿ ವಾಸ್ ಒನ್ ಆಫ್ ದ ಮೋಸ್ಟ್ ನೋನ್ ಕಾಮಿಡಿಯನ್ ಇನ್ ಒನ್ ಆಫ್ ದ ಕಾಮಿಡಿ ಶೋಸ್. ಸೊ ನಾವೆಲ್ಲರೂ ನೋಡಿರ್ತೀವಿ ಅವ್ರನ್ನ. ಸೊ ಅವರು ಕೂಡ ತುಂಬ ಫನ್ ಮಾಡ್ಕೊಂಡು ಮನೇಲಿ ತುಂಬ ಜೋಬಿಯಲ್ ಆಗಿ ಎಲ್ಲ ಜೊತೆ ಮಿಂಗಲ್ ಆಗಿ ಚೆನ್ನಾಗಿರ್ತಾರೆ ಅಂತ ಅನ್ಕೊಂಡಿದ್ದೀನಿ. ಬಟ್ ಅವ್ರ ಕಾಮಿಡಿ ಸೆನ್ಸ್ ನೋಡಿದ್ವಿ. ಸೊ ಅವ್ರು ಸೀರಿಯಸ್ ಮುಖಗಳನ್ನು ತೋರಿಸ್ತಾರೆ ಅಂತಲೇ ಅಂದ್ಕೊಂಡಿದ್ವಿ. ಸೊ ಇವತ್ತೇ ತೋರ್ಸೋಕ್ಕಾಗಲ್ಲ. ಸೊ ಮುಂದೆ ಎಪಿಸೋಡ್ಸಲ್ಲಿ ನಾವು ನೋಡ್ತೀವಿ. ಸೊ ಐ ವಿಶ್ ಎಮ್ ಎ ವೆರಿ ಗುಡ್ ಲಕ್. ಸೊ ಲ್ಯಾಗ್ ಮಂಜು ಅವರೇ ವೆರಿ ಗುಡ್ ಲಕ್. ಆ್ಯಂಡ್ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು ಅಂತ ನೋಡೋಣ. ಬಿಗ್ ಬಾಸ್ ಮನೆ ಅಂದಮೇಲೆ ಎಲ್ಲರೂ ಒಂದೇ ಥರ ಇರೋಕ್ಕಾಗಲ್ಲ. ಒಬ್ಬೊಬ್ಬರಿಗೆ ಆ್ಯಟಿಟ್ಯೂಡ್ ಇರಬೇಕು, ಒಬ್ಬೊಬ್ರು ಕಾಮಿಡಿ ಆಗೋ ಇರಬೇಕು. ಸೊ ಇವಾಗ ಆಲ್ರೆಡಿ ನಾವು ಎಂಟರ್ಟೈನ್ಮೆಂಟ್ ಅಂದರೆ ಕಾಮಿಡಿ ಆಗಿರೋರು, ಎಂಟರ್ಟೈನ್ ಮಾಡೋವಂಥವ್ರು, ನಾವು ಸ್ವಲ್ಪ ಹೋಪ್ಸ್ ಇಟ್ಕೋಬೋದು ಅಂದ್ಕೊಳ್ಳೋರು ಎಲ್ಲರನ್ನ ಕರೆದಿದ್ದೀವಿ. ಈಗ ಯಾರಾದರೂ ಒಬ್ಬರು ಆ್ಯಟಿಟ್ಯೂಡ್ ಇರೋರು, ಒಂದು ಸ್ವಲ್ಪ ಕಿರಿಗುರು ಇವರು, ಯಾಕೆ ಬೇಕು ಇವರು ಇವ್ರ ಹತ್ರ ಇಟ್ಕೊಳ್ಳೋದು, ಮಾತು ಬೇಕಾದ್ರ ಹತ್ರ ಅನ್ನೋ ಥರ ಒಂದು ಕ್ಯಾಂಡಿಡೇಟ್ ಬೇಕೇ ಬೇಕು. ಸೊ ಆ ಥರ ಅಂದ್ಕೊಳ್ಳೋ ಕ್ಯಾಂಡಿಡೇಟ್ ಇವರು ದಿವ್ಯಾ ಅಂತ. ಅವ್ರು ಮಾತಾಡೋದೇ ಆ್ಯಟಿಟ್ಯೂಡಿಯಸ್ ಆಗಿತ್ತು. ಐ ಹೋಪ್ ಈ ಆ್ಯಟಿಟ್ಯೂಡ್ ಅವ್ರು ಬಿಗ್ ಬಾಸ್ ಫುಲ್ ಮೇಂಟೈನ್ ಮಾಡಿಕೊಂಡು ದ ಪಾಸಿಟಿವ್ ಆ್ಯಟಿಟ್ಯೂಡ್. ಸೊ ಬಿಗ್ ಬಾಸ್ ಫುಲ್ ಮೇಂಟೈನ್ ಮಾಡಿಕೊಂಡು ಅವರು ವಿನ್ ಆಗಲಿ ಅಂತ. ಸೊ ಶಿ ಹ್ಯಾಸ್ ಅ ಗುಡ್ ಆ್ಯಟಿಟ್ಯೂಡ್ ಇಫ್ ಶಿ ಕ್ಯಾರೀಸ್ ಇನ್ ಎ ಗುಡ್ ವೇ. ಅದೇನಾದ್ರು ಎಲ್ಲಾದರೂ ಒಂಚೂರು ರಾಂಗ್ ಆಗಿ ಕೊಟ್ರೆ ಆಯಿತು ಅಂತಂದರೆ ಫುಲ್ ಕಷ್ಟ. ಬಟ್ ಆ್ಯಟಿಟ್ಯೂಡ್ ಇರಲಿ, ನೋಡೋಣ. ಆ್ಯಂಡ್ ಶಿ ಈಸ್ ಟೂ ಬೋಲ್ಡ್. ಸೊ ಆ್ಯಟಿಟ್ಯೂಡ್ ಬೋಲ್ಡ್ ಆ್ಯಂಡ್ ಬ್ಯೂಟಿಫುಲ್. ದ ನೆಕ್ಸ್ಟ್ ಕಂಟೆಸ್ಟೆಂಟ್ ವಾಸ್ ಅಜ್ಜಮ್ಮ ಅಂತಲೇ ಫೇಮಸ್ ಇವರು. ಫಸ್ಟ್ ಅಜ್ಜಮ್ಮ, ಇವಾಗ ಅಮ್ಮಮ್ಮ. ಯಾರು? ಜೀ ಕನ್ನಡದ ಅಮ್ಮಮ್ಮ, ಕಲರ್ಸ್ ಕನ್ನಡದ ಅಜ್ಜಮ್ಮ. ಈಗ ಬರ್ತಾ ಇದ್ದಾರೆ ನಮ್ಮ ಬಿಗ್ ಬಾಸ್ ಮನೆ ಒಳಗಡೆಗೆ ಚಂದ್ರಕಲಾ ಅಮ್ಮ.
ಸೊ ಯಾರು ಏನು ಯಾರು ಮಿಡಲ್ ಏಜ್ ಅವರು ಲೈಕ್ 30-40s ಅವ್ರು ಯಾಕೆ ಇನ್ನೂ ಬಂದಿಲ್ಲ, ಲೈಕ್ 30-40-45 ಅವ್ರು ಯಾರು ಇನ್ನೂ ಬಂದಿಲ್ಲ ಅಂತ ಅನ್ಕೋತಿದ್ವಿ. ಸೊ ಮನೆ ಅಂದಮೇಲೆ ಒಬ್ಬರು ಅಮ್ಮ ಕ್ಯಾರೆಕ್ಟರ್ ಬರಲೇಬೇಕು. ಸೊ ಆ ಅಮ್ಮ ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡಿರೋದು ಚಂದ್ರಕಲಾ ಅವ್ರನ್ನ. ಆ್ಯಂಡ್ ಶಿ ಈಸ್ ಸೋ ಗುಡ್ ಇನ್ ಅವರ್ ಆ್ಯಕ್ಟಿಂಗ್. ಸೊ ನಾವೆಲ್ಲರೂ ನೋಡಿದ್ದೀವಿ ಎಂತೆಂಥ ಒಳ್ಳೆ ಕ್ಯಾರೆಕ್ಟರ್ಸ್ ಮಾಡಿದ್ದಾರೆ ಅಂತ. ಆ್ಯಂಡ್ ಶಿ ಈಸ್ ಸೋ, ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಕೂಡ ಐ ಡೋಂಟ್ ಥಿಂಕ್ ಐ ವುಡ್ ಡಿಸರ್ವ್ ಟು ಟಾಕ್ ಅಬೌಟ್ ಹರ್ ಆ್ಯಕ್ಟಿಂಗ್. ಸೊ ಶಿ ಹ್ಯಾಸ್ ಡನ್ ಅ ವೆರಿ ಗುಡ್ ರೋಲ್ಸ್ ಆ್ಯಂಡ್ ಐ ರಿಯಲಿ ಅಡ್ಮೈರ್ ಹರ್ ಆ್ಯಕ್ಟಿಂಗ್. ಆ್ಯಂಡ್ ತುಂಬ ಅವರು ಕೂಡ ತುಂಬ ಚೆನ್ನಾಗಿ ಬಂದಿದ್ದಾರೆ. ಲೈಕ್ ಶಿ ಟ್ರೀಟ್ಸ್ ಎವ್ರಿಬಡಿ ಆ್ಯಸ್ ಹರ್ ಫ್ಯಾಮಿಲಿ. ಎಲ್ಲರೂ ತುಂಬ ಹೋಗಿದ ತಕ್ಷಣ ತುಂಬ ಚೆನ್ನಾಗಿ ಪುಟ್ಟ ಅದು ಅಪ್ಪಿ ಅಂತ ತುಂಬ ಚೆನ್ನಾಗಿ ರಿಸೀವ್ ಮಾಡ್ಕೊತಾ ಇದ್ರು. ಸೊ ಐ ಲೈಕ್ ಹರ್ ವೆರಿ ವೆಲ್. ಸೊ ಒಂದು ಅಮ್ಮ ಕ್ಯಾರೆಕ್ಟರ್ ಅಲ್ಲ, ಒಂದು ಅಮ್ಮನ ಥರ ಎಲ್ಲರೂ ಪ್ಯಾಂಪರ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಐ ವಿಶ್ ಹರ್ ಅ ವೆರಿ ಗುಡ್ ಲಕ್. ಸೊ ವೈನ್ ಸ್ಟೋರ್ ರಘುಗೌಡ ಗೊತ್ತಿರಬೇಕಲ್ಲ, ನಿಮ್ಮ ಏರಿಯಾ ವೈನ್ ಸ್ಟೋರ್ ಅಲ್ಲಪ್ಪ, ಯೂಟ್ಯೂಬ್ ಚಾನಲ್ ವೈನ್ ಸ್ಟೋರ್ ರಘುಗೌಡ. ಸೊ ಹಿ ಈಸ್ ಆಲ್ಸೋ ಒನ್ ಆಫ್ ದ ಮೋಸ್ಟ್ ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂತಹ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್. ಸೊ ರಘುಗೌಡ ಅವರು ಲಾಕ್ಡೌನಲ್ಲಿ ತುಂಬಾ ಬೆಳ್ಕೊಂಬಿಟ್ರು. ಅಂದರೆ ಲಾಕ್ಡೌನಲ್ಲಿ ಅವ್ರ ಹಿಲೇರಿಯಸ್ ಕಾಮಿಡಿನ ನಾವೆಲ್ಲ ತುಂಬಾ ಎಂಜಾಯ್ ಮಾಡಿದ್ವಿ. ಏನು ಇರೋದಲ್ಲ ಲಾಕ್ಡೌನಲ್ಲಿ ನಮಗೂ. ಸೊ ಅವ್ರು ಒಳ್ಳೆ ಚಾನ್ಸ್ ತಗೊಂಡು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರು ಆ್ಯಂಡ್ ಒಳ್ಳೊಳ್ಳೆ ಕಂಟೆಂಟ್ ಕೂಡ ಕೊಡ್ತಾಯಿದ್ರು. ಸೊ ತುಂಬಾ ಫನಿ ಆಗಿತ್ತು ಅವ್ರ ವೀಡಿಯೋಸ್ ಎಲ್ಲನೂ. ತುಂಬಾ ಜನರಿಗೆ ತುಂಬಾ ರೀಚ್ ಕೊಡ್ತಾ ಅವರಿಗಂತೂ ವೈನ್ ಸ್ಟೋರ್ ರಘುಗೌಡ ಅಂತಲೇ ಫೇಮಸ್ ಆಗಿಬಿಟ್ರು. ಆ್ಯಂಡ್ ಅವರು ಕೂಡ ಬಿಗ್ ಬಾಸಿಗೆ ಬಂದಿದ್ದಾರೆ. ಸೊ ನಾನಿವಾಗ 2 ಕಂಟೆಸ್ಟೆಂಟ್ನ ಎಂಟರ್ಟೈನ್ಮೆಂಟ್, ಅಂದರೆ ಇವರಿಂದ ಎಂಟರ್ಟೈನ್ಮೆಂಟ್ ಮಾತ್ರ ಕಮ್ಮಿ ಆಗೋದೇ ಇಲ್ಲ. ಸೊ ಫುಲ್ ಆನ್ 100% ಎಂಟರ್ಟೈನ್ಮೆಂಟ್ ಇದ್ದೇ ಇರುತ್ತೆ ಅಂತಂದರೆ ಒಂದು ಬ್ರೋಗೌಡ ಆ್ಯಂಡ್ ರಘುಗೌಡ. ಸೊ ಇಬ್ಬರು ಲೈಕ್ ಬ್ರದರ್ಸ್ ಥರ. ಸೊ ಎಲ್ಲ ಹೊರಗಡೆನೂ ನಾನು ನೋಡ್ದಂಗೆ ಯಾವಾಗಲೂ ಯಾವುದಾದ್ರು ಮೂವೀಸ್ ಮಾಡಬೇಕಂದ್ರೆ ಇಬ್ಬರಿಗೂ ಒಟ್ಟೊಟ್ಟಿಗೆ ಬರ್ತಾಯಿತ್ತು. ಸೊ ಅವರು ಕೂಡ ಲಾಸ್ಟಲ್ಲಿ ಹೇಳ್ತಿದ್ರು ಲೈಕ್ ಫಸ್ಟ್ ಮೂವಿ ಇಬ್ಬರು ಒಟ್ಟಿಗೆ ಮಾಡಿದ್ವಿ, ಸೆಕೆಂಡ್ ಮೂವಿ ಇಬ್ಬರು ಒಟ್ಟಿಗೆ ಮಾಡಿದ್ವಿ, ಥರ್ಡ್ ಮೂವಿ ಇಬ್ಬರು ಒಟ್ಟಿಗೆ ಮಾಡಿದ್ವಿ, ಆ್ಯಂಡ್ ಬಿಗ್ ಬಾಸ್ ಕೂಡ ಇಬ್ಬರು ಒಟ್ಟಿಗೆ ಬಂದಿದ್ದೀವಿ ಅಂತ. ಸೊ ಐ ವಿಶ್ ದ ಬ್ರದರ್ಲಿ ಬಾಂಡ್ ಕಂಟಿನ್ಯೂಸ್ ಥ್ರೂ ಔಟ್ ದ ಬಿಗ್ ಬಾಸ್ ಜರ್ನಿ ಆ್ಯಂಡ್ ದೇ ವಿಲ್ ಕೀಪ್ ಆನ್ ಎಂಟರ್ಟೈನಿಂಗ್ ಆಸ್. ಆ್ಯಂಡ್ ಎಂಟರ್ಟೈನ್ಮೆಂಟ್ ಮಾತ್ರ ಅವರಿಂದ ಕಮ್ಮಿ ಆಗುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಳ್ಳಲ್ಲ. ಆ್ಯಂಡ್ ತುಂಬ ಜಾಸ್ತಿನೇ ಇರುತ್ತೆ. ಸೊ ನೋಡೋಣ ಹೇಗೆ ಎಂಟರ್ಟೈನ್ ಮಾಡ್ತಾರೆ ನಮ್ಮನ್ನೆಲ್ಲ ಅವರಿಬ್ಬರು ಸೇರ್ಕೊಂಡಿದ್ದ. ಆ್ಯಂಡ್ ದಟ್ ವುಡ್ ಬಿ ದ ಡೆಡ್ಲಿ ಕಾಂಬಿನೇಷನ್. ಅವರಿಬ್ಬರದ್ದು ಕಾಂಬಿನೇಷನ್ ಇಟ್ಕೊಂಡ್ರೆ ಹಿಲೇರಿಯಸ್ ಫನ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಐ ವಿಶ್ ಅ ವೆರಿ ಗುಡ್ ಲಕ್ ಫಾರ್ ರಘುಗೌಡ, ವೈನ್ ಸ್ಟೋರ್ ರಘುಗೌಡ. ಓಕೆ, ದ ನೆಕ್ಸ್ಟ್ ಕಂಟೆಸ್ಟೆಂಟ್ ಈಸ್ ಪ್ರಶಾಂತ್ ಅಂತ. ಸೊ ಹೀಸ್ ಅನ್ ಆಕ್ಟಿವಿಸ್ಟ್. ಸೊ ಅವ್ರ ಬಗ್ಗೆ ಇಂಟ್ರೊಡಕ್ಷನ್ ಅಲ್ಲಿ ನೋಡ್ವಿ. ಸೊ ಈಸ್ ಅ ಗ್ರೇಟ್ ಆಕ್ಟಿವಿಸ್ಟ್. ಸೊ ಅವ್ರು ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಲೈಕ್ ತುಂಬ ಈ ನಡುವೆ ಈ ಮಧ್ಯಕಾಲದಲ್ಲಿ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಏನು ಡ್ರಗ್ಸ್ ಬಗ್ಗೆ ಎಲ್ಲ ನಡೀತಿಲ್ಲ, ಅದರಲ್ಲೂ ಕೂಡ ಅವರು ತುಂಬಾ ಇನಿಷಿಯೇಟಿವ್ ತಗೊಂಡು ಡ್ರಗ್ಸ್ ಬಗ್ಗೆ ಎಲ್ಲ ಮಾತಾಡಿದರು. ನಾನು ಕೂಡ ಒಂದೆರಡು ನ್ಯೂಸ್ ಚಾನಲ್ಸಲ್ಲಿ ನೋಡಿದ್ದೆ. ಸೊ ಅಂದರೆ ಲೈಕ್ ಈ ಹ್ಯಾಸ್ ಅ ಗುಡ್ ನಾಲೆಡ್ಜ್, ತುಂಬ ಒಳ್ಳೆ ನಾಲೆಡ್ಜ್ ಇದೆ ಎಲ್ಲದ್ರ ಬಗ್ಗೆನೇ, ಬರೀ ಸ್ಪೆಸಿಫಿಕ್ ಆಗಿ ಬರೀ ಪಾಲಿಟಿಕ್ಸ್ ಆಗಲಿ ಇದಾಗಲಿ ಅದಾಗಲಿ ಅಂತಲ್ಲ. ಹ್ಯಾಸ್ ಅ ಗುಡ್ ನಾಲೆಡ್ಜ್, ಗ್ರೇಟ್ ನಾಲೆಡ್ಜ್ ಅಬೌಟ್ ಎವ್ರಿಥಿಂಗ್. ಸೊ ಹಿ ವುಡ್ ಬಿ ಒನ್ ಆಫ್ ದ ಕಂಟೆಸ್ಟೆಂಟ್ಸ್ ವೇ ಟೀಚರ್ ಥರ ಇರ್ತಾರಲ್ಲ ಎಲ್ಲಾದ್ರೂ. ಓಕೆ, ಇದು ಸ್ಪೆಸಿಫಿಕ್ ಆಗಿರ್ತಾರೆ, ಪರ್ಟಿಕ್ಯುಲರ್ ಆಗಿರ್ತಾರೆ ಎಲ್ಲಾದ್ರೂ. ಸೊ ಆ ಥರದವರು ಅಂತ ನನಗನ್ನಿಸ್ತು. ಆ್ಯಂಡ್ ದ ನೆಕ್ಸ್ಟ್ ಕಂಟೆಸ್ಟೆಂಟ್ ವಾಸ್, ಓ ಮೈ ಗಾಡ್, ಶಿ ಇಸ್ ಸೋ ಕ್ಯೂಟ್. ಅವ್ರನ್ನ ನೋಡಿ ನಿಜವಾಗ್ಲೂ ನಾನೇನೆ ಲೈಕ್ 1 ಮಿನಿಟ್ಗೆ ವಾವ್ ಸೀರಿಯಸ್ಲಿ ಅಂತ ಅನ್ನಿಸ್ತು. ಸೊ ಶಿ ಇಸ್ ನನ್ ಅದರ್ ದೆನ್ ದಿವ್ಯಾ. ಸೊ ಶಿ ಹಸ್ ಡನ್ ಸಮ್ ಮೆನಿ ಸೀರಿಯಲ್ಸ್ ಆ್ಯಂಡ್ ಆಲ್. ಸೊ ಶಿ ಇಸ್ ಸೋ ಸ್ವೀಟ್, ಕ್ಯೂಟ್, ಬಬ್ಲಿ, ನಾಟಿ, ಏನೇನು ವರ್ಡ್ಸ್ ಇರುತ್ತೆ ಎಲ್ಲ ಏನೇನು ಸ್ವೀಟ್ ವರ್ಡ್ಸ್ ಇರುತ್ತೆ, ಚೀಸಿ ಬಟ್ರಿ ವರ್ಡ್ಸ್ ಏನೇನಿರುತ್ತೆ ಎಲ್ಲನೂ ಕೊಟ್ಬಿಡ್ಬೋದು ಅವ್ರಿಗೆ. ಸೊ ಶಿ ವಾಸ್ ಸೋ ಗುಡ್ ತುಂಬಾ ಚೆನ್ನಾಗಿ ಕ್ಯೂಟಾಗಿ ಮಾತಾಡ್ತಾ ಇದ್ರು. ಆ್ಯಂಡ್ ಮನೆಯೊಳಗೆ ಹೋಗಿದ ತಕ್ಷಣ ಕೂಡ ಅವ್ರನ್ನ ಫುಲ್ ಮಕ್ಕರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಎಲ್ಲರೂ. ಸೊ ಆದರೂ ಕೂಡ ಅವ್ರು ಚೆನ್ನಾಗಿ ಎಲ್ಲರ ಜೊತೆ ಮಿಂಗಲ್ ಆಗಿ. ಆ್ಯಂಡ್ ಐ ಥಿಂಕ್ ಶಿ ವುಡ್ ಬಿ ಒನ್ ಆಫ್ ದ ಕಂಟೆಸ್ಟೆಂಟ್. ಒಬ್ಬೊಬ್ರು ಇರ್ತಾರಲ್ಲ ಲೈಕ್ ಯಾರ ಜೊತೆನೂ ಜಗಳ ಇರಲ್ಲ, ಎಲ್ಲರ ಜೊತೆ ತುಂಬ ಚೆನ್ನಾಗಿರ್ತಾರೆ, ಅವ್ರ ನೇಚರೇ ಆಗಿರುತ್ತೆ. ಸೊ ಇವ್ರು ಆ ಥರ ಕಂಟೆಸ್ಟೆಂಟ್, ಇವ್ರು ಆ ಥರ ಕ್ಯಾಂಡಿಡೇಟ್ ಆಗಿರ್ತಾರೆ. ಸೊ ಬಿಗ್ ಬಾಸ್ ಮನೇಲಿ ಯಾರ ಜೊತೆನೂ ಜಗಳ ಇರಲ್ಲ, ಎಲ್ಲ ಜೊತೆನೂ ಫ್ರೆಂಡ್ಲಿ ಆಗಿ ಮೂವ್ ಆಗ್ತಾರೆ ಅಂತಂದರೆ ಇವರೇ ಆಗಿರ್ತಾರೆ. ಬಟ್ ಎಲ್ಲರ ಜೊತೆ ಫ್ರೆಂಡ್ಲಿ ಆಗಿ ಮೂವ್ ಆಗೋದು ಕೂಡ ಕಷ್ಟ ಆಗ್ಬಿಡುತ್ತೆ ಕೆಲವೊಂದು ಸತಿ. ಬಟ್ ಅದನ್ನೆಲ್ಲ ಹೇಗೆ ಫೇಸ್ ಮಾಡ್ತಾರೆ ನೋಡೋಣ, ಅದೆಲ್ಲ ಮುಂದೆ ಎಪಿಸೋಡ್ಸಲ್ಲಿ ಗೊತ್ತಾಗುತ್ತೆ. ಸೊ ಅದನ್ನು ನಾವು ನೋಡೋಣ. ಅದೆಲ್ಲ ಅವ್ರಿಗೆ ಚಾಲೆಂಜಿಂಗ್, ನಮಗೆ ಕುತ್ಕೊಂಡು ನೋಡ್ತಾ ಇರ್ತಿಲ್ಲ ಹೋಗು ಅಂತ ಅನಿಸ್ತಾ ಇರುತ್ತೆ. ಸೊ ನೆಕ್ಸ್ಟ್ ಕಂಟೆಸ್ಟೆಂಟ್ ಇಸ್ ರಾಜೀವ್. ಸೊ ಈಸ್ ಅ ಕ್ರಿಕೆಟರ್. ಸೊ ನಾವು ನೋಡ್ದಂಗೆ ಅವರು ಕೂಡ ಒಂದಷ್ಟು ಸಿನಿಮಾಗಳು ಮಾಡಿದ್ದಾರೆ, ಬಟ್ ಅಷ್ಟೊಂದು ಹಿಟ್ ಆಗಿಲ್ಲ. ಸೊ ಕ್ರಿಕೆಟರ್ ಆಗಿ CCL ಅಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೆ. ಆ್ಯಂಡ್ ವಿ ಹ್ಯಾವ್ ಸೀನ್, ಆ್ಯಂಡ್ ಸುದೀಪ್ ಸರ್ ಕೂಡ ಹೇಳಿದ್ರು. ಸೊ ಹಿ ಇಸ್ ಒನ್ ಆಫ್ ದ ಗುಡ್ ಫ್ರೆಂಡ್ಸ್ ಆಫ್ ಹಿಮ್. ಆ್ಯಂಡ್ ಅವ್ರು ಒಂದು ಸಾಂಗ್ ಡೆಡಿಕೇಟ್ ಮಾಡಿದ್ರು ಸುದೀಪ್ ಸರ್ಗೆ. ಆಸಮ್, ಸುದೀಪ್ ಸರ್ ಎಲ್ಲ ಮೂವೀಸ್ನೂ ಸೇರಿಸಿ ಒಂದು ಸಾಂಗ್ ಡೆಡಿಕೇಟ್ ಮಾಡಿದ್ರು. ಸೊ ಇಟ್ ವಾಸ್ ಸೋ ಗುಡ್. ಸೊ ರಾಜೀವ್ ಐ ಥಿಂಕ್ ಒನ್ ಆಫ್ ದ ಮೋಸ್ಟ್ ಹ್ಯಾಂಡ್ಸಮ್ ಗೈ. ಹಿ ವಾಸ್ ಹ್ಯಾಂಡ್ಸಮ್ ಟು. ಸೊ ಮನೇಲಿ ಒಬ್ಬ ಹ್ಯಾಂಡ್ಸಮ್ ಗೈ ಬಂದ. ಈ ಸತಿ ನಾನು ನೋಡ್ದಂಗೆ ಆ್ಯಕ್ಚುಲಿ ಯಾರು ಹುಡುಗರ ಹತ್ರ ಫುಲ್ ಬಾಡಿ ಬಿಲ್ಡ್ ಮಾಡ್ಕೊಂಡು ಜಿಮ್ ಬಾಡಿ ಕೈಂಡ್ಸ್ ಆ ಥರ ಯಾರೂ ಇಲ್ಲವೇ ಇಲ್ಲ. ಸೊ ಐ ಥಿಂಕ್ ಹಿ ಈಸ್ ಒನ್ ಆಫ್ ದ ಕೈಂಡ್ಸ್ ಆಫ್ ಪರ್ಸನ್ ರಾಜೀವ್.
ಆಕ್ಟರ್ ಅಂತ ಇಂಟ್ರೊಡ್ಯೂಸ್ ಮಾಡಿಕೊಟ್ರು ಆ್ಯಂಡ್ ಅವ್ರಿಗೆ ಜಾಸ್ತಿ ಇವತ್ತು ಇಂಟ್ರೊಡಕ್ಷನ್ ಕೊಡಲೇ ಇಲ್ಲ ಬೇಸಿಕ್ಲಿ. ಸೊ ಸ್ಕ್ರೀನ್ ಸ್ಪೇಸ್ ಎಲ್ಲೋ ನಿರ್ಮಲ ಅವ್ರಿಗೆ ಕಮ್ಮಿ ಆಗೋಯ್ತು ಅಂತ ನನಗೆ ಅನಿಸ್ತು. ಸೊ ಏನೋ ಫಾರ್ಮಾಲಿಟೀಸ್ ಕರಿಬೇಕು ಒಳಗಡೆ ಕಳಿಸ್ಬೇಕಲ್ಲ ಅಂತ ಕಳಿಸ್ಬಿಟ್ರು. ಮೇ ಬಿ ಶೋ ಟೈಮಿಂಗ್ಸಲ್ಲಿ ಜಾಸ್ತಿ ಆಗ್ಬಿಟ್ಟಿರ್ಬೋದೇನೋ. ಸೊ ಆ್ಯಂಡ್ ಸಿನ್ಸ್ ಲಾಸ್ಟ್ ಕಂಟೆಸ್ಟೆಂಟ್ ಆಗಿರೋದ್ರಿಂದ ಮೇ ಬಿ ಅವ್ರಿಗೆ ಕಮ್ಮಿ ಟೈಮ್ ಕೊಟ್ಟಿರ್ಬೋದು ಅಂತಲೂ ಅನಿಸ್ತು. ಯಾಕಂದರೆ ಅವ್ರ ಇಂಟ್ರೊಡಕ್ಷನ್ ಜಸ್ಟ್ 1-2 minutes ಇತ್ತು ಅನಿಸುತ್ತೆ. ಆ್ಯಂಡ್ ಸ್ಟೇಜ್ ಮೇಲೆ ಕೂಡ ಏನು ಜಾಸ್ತಿ ಹೊತ್ತು ಅವ್ರನ್ನ ತೋರಿಸಲಿಲ್ಲ. ಸೊ ನಿರ್ಮಲ ಅವ್ರಿಗೆ ಹೋಗ್ತಾ ಹೋಗ್ತಾನೆ ಸ್ಕ್ರೀನ್ ಸ್ಪೇಸ್ ಕಮ್ಮಿ ಕೊಟ್ಟು ಕಳಿಸಿದ್ದಾರೆ. ಆ್ಯಂಡ್ ಬಿಗ್ ಬಾಸ್ ಮನೆ ಒಳಗಡೆ ಅವ್ರ ಸ್ಕ್ರೀನ್ ಸ್ಪೇಸ್ ಹೆಂಗಿರುತ್ತೆ ಗೊತ್ತಿಲ್ಲ, ಬಟ್ ಶಿ ವಾಸ್ ಸೋ ವೆಲ್. ಎಲ್ಲರ ಜೊತೆನೂ ತುಂಬ ಚೆನ್ನಾಗಿ ಮಿಂಗಲ್ ಆಗಿ ತುಂಬ ಒಂದು ಫ್ರೆಂಡ್ಲಿ, ಹೋಗಿದ ತಕ್ಷಣ ಯಾರೋ ಸ್ಟ್ರೇಂಜರ್ಸ್ ಥರ ನೋಡಿದ್ರೆ ತುಂಬ ಫ್ರೆಂಡ್ಲಿ ಆಗಿ ಮಿಂಗಲ್ ಆಗಿಬಿಟ್ಟಿದ್ರು. ಆ್ಯಂಡ್ ಫೈನಲ್ ಆಗಿ ಬಿಗ್ ಬಾಸ್ ಎಲ್ಲ ಕಂಟೆಸ್ಟೆಂಟ್ಸ್ ಹೋಗಿ ಆದಮೇಲೆ ರಘು ಗೌಡ ಅವ್ರನ್ನ ಮನೆ ಒಳಗಡೆ ಎಂಟ್ರಿ ಕೊಟ್ಟಿರಲಿಲ್ಲ. ಸೊ ಗಿಫ್ಟ್ ಬಾಕ್ಸಲ್ಲಿ ಇಟ್ಟಿದ್ರು. ಆ್ಯಂಡ್ ಎಲ್ಲರಿಗೂ ಫೈನಲ್ ಆಗಿ ಹಾಲಲ್ಲಿ ಕೂರಿಸ್ಬಿಟ್ಟು ಹೇಳಿದ್ರು ಒಬ್ರು ಕಂಟೆಸ್ಟೆಂಟ್ ಮಿಸ್ಸಿಂಗ್ ಇದ್ದಾರೆ ಯಾರು ಅಂತ ಹುಡುಕಿ ಅಂತ. ಸೊ ಫೈನಲಿ ಗಿಫ್ಟ್ ಬಾಕ್ಸ್ ಇತ್ತು. ಆ್ಯಂಡ್ ಐ ಡೋಂಟ್ ನೋ ವೈ ರಘು ಗೌಡ ಅವರು ಬ್ರೋ ಗೌಡ ಅವ್ರ ಜೊತೆ ನೋಡಿದ ತಕ್ಷಣ ಒಂದು ಸ್ವಲ್ಪ ಎಮೋಷನಲ್ ಆದರೂ, ಮೇ ಬಿ ಫ್ಯಾಮಿಲಿ ಎಲ್ಲ ಬಿಟ್ಟು ಒಳಗಡೆ ಹೋಗಿದ್ದೀನಿ ಅಂತ ಏನಾದರೂ ಇರ್ಬೋದೇನೋ. ಬಟ್ ಸ್ಟಿಲ್ ಹಿ ವಿಲ್ ಡೂ ವೆರಿ ವೆಲ್ ರಘು ಗೌಡ ಅಂತ ಅಂದ್ಕೊಂಡಿದ್ದೀನಿ. ಸೊ ಆಲ್ ದ ಬೆಸ್ಟ್ ಫಾರ್ ಆಲ್ ದ ಕಂಟೆಸ್ಟೆಂಟ್ಸ್. ಆ್ಯಂಡ್ ಇಲ್ಲಿಗೆ ಇವತ್ತಿನ ಎಪಿಸೋಡ್ ಮುಗಿತಾ ಇದೆ. ಆ್ಯಂಡ್ ಆ್ಯಸ್ ಐ ಸೆಡ್ ಸಿನ್ಸ್ ಇದು ಫಸ್ಟ್ ಎಪಿಸೋಡ್ ಆಗಿರೋದ್ರಿಂದ ಅಷ್ಟೊಂದೇನು ಇರಲ್ಲ. ಯಾಕಂದರೆ ಬರೀ ಎಲ್ಲರದು ಇಂಟ್ರೊಡಕ್ಷನ್ ಇತ್ತು, ಕಂಟೆಸ್ಟೆಂಟ್ಸ್ ಇಂಟ್ರೊಡಕ್ಷನ್ ಇತ್ತು ಆ್ಯಂಡ್ ಕಂಟೆಸ್ಟೆಂಟ್ಸ್ ವೆಲ್ಕಮಿಂಗೇ ಆಯಿತು. ಸೊ ಕಂಟೆಸ್ಟೆಂಟ್ಸ್ ಮಾತಾಡಿದಾಗಲಿ ಏನೂ ಇರಲಿಲ್ಲ. ಬಟ್ ಅಲ್ಲಿ ಮಧ್ಯ ಮಾತಾಡ್ತಿದ್ರು. ಸೊ ಅದನ್ನೆಲ್ಲ ಅಷ್ಟೊಂದೇನು ಹೈಲೈಟ್ ಮಾಡೋ ಅಂಥ ಏನೋ ಕಂಟೆಂಟ್ ಅಲ್ಲ. ಸೊ ಇವತ್ತಿಂದ ಗೊತ್ತಾಗುತ್ತೆ ನಮ್ಮ ಎಪಿಸೋಡ್ಸ್ ಯಾವ್ಯಾವ ಥರ ಇರುತ್ತೆ ಅಂತ. ಸೊ ಇವತ್ತು ವೆಯ್ಟ್ ಮಾಡಬೇಕಾಗಿರೋದು ಏನಕ್ಕೆ ಅಂತ ಅಂದರೆ, ಅರವಿಂದ್ ಅವರು ಯಾರಿಗೆ ಫ್ಲವರ್ ಬೊಕೆ ಕೊಟ್ಟರು ಆ್ಯಂಡ್ ಅವ್ರ ಕೆಮಿಸ್ಟ್ರಿ, ಫ್ಲವರ್ ಕೊಟ್ಟಾದ್ಮೇಲೆ ಅವ್ರ ಕೆಮಿಸ್ಟ್ರಿ ಓಡಲೇಬೇಕಪ್ಪ ಬಿಗ್ ಬಾಸಲ್ಲಿ. ಬಿಗ್ ಬಾಸ್ ಅದನ್ನೇ ತೋರಿಸ್ತಾ ಇರ್ತಾರೆ. ಸೊ ಅವ್ರ ಕೆಮಿಸ್ಟ್ರಿ ಹೆಂಗೆ ವರ್ಕೌಟ್ ಆಗುತ್ತೆ ಅಂತ ನೋಡೋಣ. ಆ್ಯಂಡ್ ದಟ್ ಇಸ್ ಆಲ್ ಫಾರ್ ಟುಡೇ. ಆ್ಯಂಡ್ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಪ್ಲೀಸ್ ಡೂ ಫಾಲೋ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ keep supporting. And that is all for today. Love you all. Bye bye. Take care.